ಮಾಡಿದ್ದೀವಿ. ಅವರಿಗೆ ಧನ್ಯವಾದಗಳು. ಆದರೆ ಎಲ್ಲ ಕೂಡ ನಮ್ಮ ರೈತರ ಪರವಾಗಿ ಬೇರೆಲ್ಲವಾಗಬೇಕಿದ್ದ ನಿಜಾಂಕಾರಿ. ಆದರೆ ನಮ್ಮ ಈ ಹೋರಾಟ ಇನ್ನು ಕೂಡ ಈ ಊರಿಗೆ ಕುಡಿ ನೀರು ಸಮಸ್ಯೆ ಯಾಕೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಸರಿಯಾಗಿ ರೀತಿಯಲ್ಲಿ ನೀರನ್ನ ಸೇವ್ ಮಾಡ್ತಾ ಇಲ್ಲ. ನೋಡಿ ತಡೆಗಟ್ಟಕ್ಕೆ ಆಗಿಲ್ಲ, ಈ ಸರ್ಕಾರ ಕಣ್ಣಿಲ್ಲ, ಕೇಳಕ್ಕೂ ಅವ್ರಿಗೆ ಕಿವಿ ಇಲ್ಲ ಅಂದ್ಬಿಟ್ಟು ಇವ ರೈತರೆಲ್ಲ ನಾವೆಲ್ಲ ಒಗ್ಗಟ್ಟು ಸೇರಿ ನೀರು ತಗೊಂಡು ಹೋಗ್ಬೋದು. ಅಷ್ಟೊಂದು ನೀರನ್ನ ನೀವು ಸೇವ್ ಮಾಡೋದು ಬಿಟ್ಬಿಟ್ಟು ಎಲ್ಲ ಸಮುದ್ರದಲ್ಲಿ ಬಿಟ್ಬಿಟ್ಟು ಈಗ ನೀರಿಲ್ಲ ಕುಣಿಸಿದ್ರಿ. ಸರ್ ವೈಟ್ ಶರ್ಟ್ ಸರ್ ಸೇರಿ ಆರತಿ ಮಾಡಿ ಸರಿ ಸರಿ ಸರ್ ಸೈಡ್ ವಾಂಗ அதையும் மீறி நாங்கள் மறுபடியும் ஜனங்களால் இந்த மாதிரி நாங்கள் கஷ்டப்பட்டுருக்கிறோம். ஒவ்வொரு தரமும் நாங்கள் அந்த எம்எல்ஏவெல்லாம் நாங்கள் விட்டுட்டு இவரை அதிகமாகிட்டேன்னு சொல்லி நாங்கள் ஒரு வேலையை சொல்லி செய்யலாம் அப்படின்னு சொல்லிட்டு அங்கே உடந்தொட்டி அந்த பக்கம்லாம் கட்டலாம்னு சொல்லி அளவு போட்டாங்க. அளவு போட்டு எத்தனையோ நாள் ஆகிப்போச்சு. ஆனால் எதுவுமே கண்டுக்கல. அது போய் தண்ணி கேட்டால் என்ன சொல்கிறோம், உங்களுக்கு டேம் எங்க இருக்கு
ಅದೇ ಈಗ ರೈತ ಸಂಘದವರು ಎಲ್ಲ ಹೇಳ್ದಂಗೆ ನಾವು ಒಂದು 2-3 ತಿಂಗಳಿಂದ ಮಳೆ ಬರೋಕ್ಕೂ ಮುಂಚೆನೇ ಸರ್ಕಾರನ, ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ ಕೈ ಮುಗಿದು ಕೇಳ್ಕೊಂಡಿದ್ದೀವಿ. ದಯವಿಟ್ಟು ಇದು ತಮಿಳ್ನಾಡಿಗೆ ಹೋಗುತ್ತೆ ನೀರು, ಮಳೆ ಹುಯ್ದಿದ್ದೆಲ್ಲ ನಮ್ಮ ಭಾಗದಲ್ಲಿ ಮಳೆ ಹುಯ್ಯುತ್ತೆ, ನೀರು ತಮಿಳ್ನಾಡಿಗೆ ಹೋಗುತ್ತೆ. ನಮ್ಮ ರೈತರಿಗೆ ಕುಡಿಯೋ ನೀರಿಲ್ಲ, ನಮ್ಮ ಜನಗಳಿಗೆ ಕುಡಿಯೋ ನೀರಿಲ್ಲ. ರೈತರಿಗೆ ಬೆಳೆಯೋದಂತೂ ದೂರದ ಮಾತು ಬಿಡಿ, ಕುಡಿಯೋಕ್ಕೆ ನೀರಿಲ್ಲ, ಇನ್ನು ಬೆಳೆ ಬೆಳೆಯೋದಂತೂ ದೂರದ ಮಾತು. ಸೊ ಹಾಗಾಗಿ ನಾವು ಪರಿಯಾಗಿ ಕೇಳ್ಕೊಂಡ್ವಿ, ಇನ್ನಿಲ್ಲ ಅನ್ನಂಗೆ ಬೇಡ್ಕೊಂಡ್ವಿ. ಯಾರೂ ಸಹ ಇವತ್ತಿನವರೆಗೂ ಒಂದು ಸಣ್ಣ ರೆಸ್ಪಾನ್ಸ್ ಮಾಡೋಕ್ಕೆ ಫೇಲ್ಯೂರ್ ಆದರು. ಅಂದರೆ ಇನ್ನೆಷ್ಟು ನಾವು ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ರೈತ ಸಂಘದವರೆಲ್ಲ ಸೇರಿ ಮೊನ್ನೆ ಭಾರಿ ಬೇಜಾರಾಗಿ ಇಲ್ಲ ಇದನ್ನು ನಾವೇ ಕಾರ್ಯನ ಕೈಗೊಳ್ಳೋಣ ಅಂದರು. ಖಂಡಿತ ನಿಮ್ಗಳ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಿ ಇವತ್ತು ಕೈ ಜೋಡಿಸಿ ಈ ಥರ ಒಂದು 5 ಡ್ಯಾಮ್ ಇದೆ. 5 ಡ್ಯಾಮ್ನ ಅಟ್ಲೀಸ್ಟ್ ನಾವು ಈ ಮಳೆಗೆ ಈಗ ಹಿಂಗಾರು ಚೆನ್ನಾಗಾಗುತ್ತೆ ಈ ಭಾಗದಲ್ಲಿ. ಏನಾದ್ರು ಹಿಂಗಾರಲ್ಲಾದರೂ ನಮ್ಗೆ ಮಳೆ ಆದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಈಗ ಈ ಹೊಸ ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಇನ್ನೂ ಒಂದು 4-5 ಡ್ಯಾಮ್ ಇದೆ, ಇದನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಒಂದು ಯೋಚನೆ ಇದೆ. ಎಲ್ಲರೂ ಕೈ ಜೋಡಿಸಿ ಅದನ್ನು ಮಾಡ್ತೀವಿ ಅನ್ನೋ ಒಂದು ಆಶಯ. ಇಲ್ಲಿ ಮಾತಾಡಿದ್ರಲ್ಲ ಅದೇ ರಿಪೀಟ್ ಮಾಡಿ. ಹಾಂ ಅಷ್ಟೇ. ನಾವು 153 ದಿವಸ ಕೆಲಸ ಮಾಡಿ, ರೈತರುಗಳು 153 ದಿವಸ ಹೋರಾಟ ಮಾಡಿ, ಪ್ರತಿ ಒಂದು ಅಧಿಕಾರಿ ಹತ್ರನೂ ಹೋಗಿ ಅಪ್ಪ ನಮಗೆ ನೀರು ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ ಎಂದು ಕಣ್ಣೀರು ಸುರಿದು ಬೇಡ್ತಾ ಇದ್ದೀವಿ. ಅವರಿಗೆ ಮನವನ್ನು ಕೊಟ್ಟಾಯಿತು, ರೈತರ ಸಂಘದಲ್ಲಿ ಹೋರಾಟನೂ ಮಾಡಿ ಆಯಿತು. ಅವರನ್ನು ಯಾವ ಕಿವಿಗಳನ್ನು ಮುಟ್ಟಿಲ್ಲ, ಅವರು ಕಣ್ಣನ್ನು ತೋರಿಸಲಿಲ್ಲ. ಇವಾಗ ನಮ್ಮ ಒಡಕಾಲದಿಂದ ಸಂದನಪಾಳ್ಯ ಮಾಟಳ್ಳಿ, ಸಂದನಪಾಳ್ಯ ಇಲ್ಲಿ 1-2 ಮಳೆ ಹುಯ್ತು. ಆ ನೀರುಗಳು ಕೂಡ ಇಲ್ಲಿ ನಿಲ್ಲೋಕ್ಕೆ ಜಾಗ ಇಲ್ಲ, ಬರೀ ಹುಲ್ಲು ಮಣ್ಣು ತುಂಬಿ ಆಗಿದೆ. ಸಿಕ್ ಟೈಮ್ಗಳಲ್ಲಿ ನೀರು ನಿಲ್ಲೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ರೈತರು ಸಂಘದವರ ಪ್ರತಿಯೊಬ್ಬರೂ ಸೇರಿ ಈ ಕೆಲಸಗಳನ್ನು ನೀರು ಇಲ್ಲಿ ನಿಲ್ಲಿಸಿದ್ರೆ ಹೆಂಗೋ ಒಂದು ಕುಡಿಯೋಕ್ಕೆ ನೀರು ಆಯ್ತದೆ ಅಂದ್ಬಿಟ್ಟು ಇವಾಗ ಭಿಕ್ಷೆ ಬೇಡಿ ಈ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಕೆಲಸಗಳಿಗೆ ನಮಗೆ ನಿಶಾಂತ್ ಸರ್ ಅವರು ಕೂಡ ಈ ರೈತರ ಜೊತೆಗೆ ಬಂದು ಕೈ ಜೋಡಿಸಿ ಈ ಕೆಲಸ ಮಾಡಿಕೊಡ್ತೀನಿ ಎಂದು ಇಲ್ಲಿ ನಮ್ಮ ಜೊತೆಗೇನೂ ಬಂದಿದ್ದಾರೆ. ಈ ಕೆಲಸಗಳು ಮಾಡಬೇಕಾದ್ರೆ ರೈತರುಗಳು ಮುಖಾಂತರಾಗಿ ನಾವೇ ಭಿಕ್ಷೆ ಬೇಡಿ ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇನ್ನೂ ಈ ಡ್ಯಾಮ್ಗಳನ್ನು ಹತ್ರ ಹೈಟ್ ಮಾಡಬೇಕಾಯ್ತದೆ. ಇನ್ನೂ 3 ಅಡಿ ಹೈಟ್ ಮಾಡಿ ಇಲ್ಲಿ ನೀರು ನಾವು ನಿಲ್ಲಿಸೋಕೆ, ಒಂದು ಮಳೆ ಬಂದರೆ ನಿಲ್ತದೆ ಎಂದು ಒಂದು ಧೈರ್ಯದಿಂದ ನಾವು ಕೆಲಸ ಶುರು ಮಾಡ್ತೀವಿ. ಇದಕ್ಕೆ ನಮ್ಮ ರೈತರು ರೈತರುಗಳು ಆಮೇಲೆ ನಿಶಾಂತ್ ಸರ್ ಅವರು ನಮಗೆ ಕೈ ಜೋಡಿಸಿ ಇಲ್ಲಿ ಮಾತು ಕೊಟ್ಟಿದ್ದಾರೆ. ಧನ್ಯವಾದಗಳು.